ಅಂತೇಳಿ ಅಂದ್ಕೊಂಡಿದ್ರು. ಹಾಗಾಗಿ ಅವರು ಹೈಕಮಾಂಡ್ಗೂ ಕೂಡ ಲಾಬಿ ಮಾಡಿದ್ರು. ಆದ್ರೆ ಮಂತ್ರಿ ಆಗ್ಲಿಲ್ಲ. ಹೀಗಾಗಿ ಹೈಕಮಾಂಡ್ ಅನ್ನ ನಿಂದಿಸಿದ್ರ ಆರ್ ವಿ ತಿಮ್ಮಾಪುರ್. ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ನಿಂದಿಸಿದ್ರ ತಿಮ್ಮಾಪುರ್ ರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ತಿಮ್ಮಾಪುರ್ ನಂಜಯ್ಯ ಮಠ ರದ್ದು ಎನ್ನಲಾಗಿರುವ ಆಡಿಯೋದು. ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನಂಜಯ್ಯ ಮಠ ಆಡಿಯೋದಲ್ಲೇ ವೇಣುಗೋಪಾಲ್ ಡಿಕೆ ಶಿವಕುಮಾರ್ಗೆ ನಿಂದಿಸಿದ್ದ ಮಾತುಗಳು ಅದರಲ್ಲಿದ್ದಾವೆ. ಅಲ್ಲ ಇವನ್ನ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ, ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಲ್ಲಿ ನಾವು ಪಾರ್ಟಿಗೆ ಪಾರ್ಟಿ ಏನಂತ ಎದುರಿಸ್ಬೇಕು ನಾವು. ಏನ್ ತಪ್ಪ ಬಾಳ ಇವ್ರು ಕೇಳಿದ ರೊಕ್ಕ ಕೊಟ್ಟರಕ್ಕೆಲ್ಲ ನಮ್ಮ ಇಮೇಜು, ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಅಸೆಂಬ್ಲಿಗದು ಉತ್ತರ ಹೆಂಗ್ ಕೊಡ್ತಿದ್ರೆ ಸ್ಮೂತ್ ಯಾವ ಸುನೀಲ್ ಕನ್ಗೋಳ್ ಯಾರ? ಸುನೀಲ್ ಕನ್ಗೋಳ್ ಯಾರ? ಸುನೀಲ್ ಕನ್ಗೋಳ್ ಅಂತ ಯಾವ್ದೋ ಅವನ್ ರಿಪೋರ್ಟ್ ಹತ್ತಾನ, ಅವನೇನ್ ರಿಪೋರ್ಟ್ ಈಗ ಇದು ಒಂದ್ ನಮ್ಮನೆ ಹುಚ್ಚಿದ್ದಾರೆ ಮ್ಯಾಲೆ ಹುಚ್ಚದ ರೊಕ್ಕ ತಗೊಂಡ್ರೆಲ್ಲ ಬರ್ತಾರ. ಒಂದೊಂದು ಬಟ್ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾರಂತ ಹೇಳಿ ಎಸ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕರಾಗಿರಂತ ಹೇಳಿದೀವನಂತ ಕೇಳಿ ನನಗವ ಅಂತ ರಗಡದ ಹುಡುಗರ ಜೈಲಿಂದ ಬಂದವರು. ಅಲ್ಲ ಇವನ್ನ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಈಗ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಇದು ಚೆಕ್ ಮಾಡಿದಾಗ ಆರ್ ಬಿ ತಿಮ್ಮಾಪುರದ್ದೇ ಅಂತ ಹೇಳಿ ಏನಾದ್ರೂ ತಿಳಿದು ಬಂದಿದ್ಯಾ? ಆ ಆಡಿಯೋ ಸಂಭಾಷಣೆಯಲ್ಲಿ ಏನೇನಿದೆ? ಸಿದ್ದು, ಬಹುಶಃ ಸಂಪರ್ಕ ತಾಂತ್ರಿಕ ಸಮಸ್ಯೆಯಿಂದ ಕಟ್ ಆಗಿದೆ. ಮತ್ತೆ ಸಂಪರ್ಕಕ್ಕೆ ಬಂದ್ರೆ ಅವ್ರನ್ನ ಮಾತಾಡ್ಸೋಣ, ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಅವರನ್ನ.